ಮಾರ್ಚ್ 17 ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ ನಮ್ಮ ಕನ್ನಡ ಚಲನಚಿತ್ರರಂಗದ ಹೆಸರಾಂತ ನಾಯಕ ನಟ ಒನ್ ಅಂಡ್ ಓನ್ಲಿ ಮೈ ಫೇವರೇಟ್ our favorite yes none other than power star Puneet Rajkumar ಸೆಲೆಬ್ರೇಟ್ ಮಾಡ್ತಾ ಇದೀವಿ ಒಂದು ವಿಷಯ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಈ ಸೆಲೆಬ್ರೇಷನ್ ಅಲ್ಲಿ ನಮ್ಮನ್ನ ಮೀಟ್ ಮಾಡೋದಕ್ಕೆ ಈ ಸ್ಟೇಜ್ ಮೇಲೆ ಯಾರು ಬರ್ತಾ ಇದ್ದಾರೆ ಎಸ್ ವೀಕ್ಷಕರೇ ಇವತ್ತು ನಿಮ್ಮ ನೆಚ್ಚಿನ ಸುವರ್ಣ ವಾಹಿನಿಯಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ ನಿಮ್ಮ ನೆಚ್ಚಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಇವತ್ತು ಈ ಕಾರ್ಯಕ್ರಮ ಪವರ್ ಸ್ಟಾರ್ ಪವರ್ ಟಾಕ್ಗೆ ಎಲ್ರಿಗೂ ಸ್ವಾಗತ ಅವ್ರು ಯಾಕೆ ನಿಮ್ಗೆ ರೊಮ್ಯಾಂಟಿಕ್ ಹೀರೋ ಆಗಿ ಇಷ್ಟ ಪರಮಾತ್ಮದಲ್ಲಿ ಸೂಪರ್ ಆಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣ್ತಾರೆ ಅವ್ರ ಸ್ಮೈಲ್ ಅಂತೂ ಸೂಪರ್ ಆಗಿದೆ ಅವ್ರ ಸ್ಮೈಲೇ ತುಂಬಾ ಇಷ್ಟ ನನಗೆ ರೊಮ್ಯಾಂಟಿಕ್ ಹೀರೋಗಿಂತ ಅವರು ಆಕ್ಷನ್ ಹೀರೋನೇ ಸೂಪರ್ ಅಂತ ಯಾಕಪ್ಪ ಆಕ್ಷನ್ ಹೀರೋ ಏನಕ್ಕಂದ್ವಿ ಅಂದ್ರೆ ಅವ್ರು ಮಾಡೋ ಪ್ರತಿ ಫಿಲಮ್ ಅಲ್ಲೂ ಹೊಸ ಸ್ಟೈಲ್ ಇರುತ್ತೆ ಅವರು ನೋಡಿದ ತಕ್ಷಣ ಯಾವ ಹಾಡು ಹೇಳಿದಾರೆ ಗೊತ್ತಾ ಆಕಾಶಲ್ಲಿ ಆಹ ಎಂತ ಆ ಕ್ಷಣ ನೀನಿದರೆ ತಲ್ಲಣ ತನ್ನಂತಾನೆ ಎದೆಯಲಿ ಪ್ರೀತಿಯ ನರ್ತನ ಇದು ಯಾವಾಗ ಹೇಗಾಯ್ತು ಯಾಕೆ ಅಂತ ಗೊತ್ತೇ ಆಗಲಿಲ್ಲ ಈ ಪ್ರೀತಿ ನಿಂತ ಮಾಯ ಮಾತ್ರ ಒಂದು ತಿಳಿಯಲಿಲ್ಲ ಅವ್ರು ಹೇಳಿದ್ ಬರೀ ರೊಮ್ಯಾಂಟಿಕ್ ಹೀರೋ ಆಗಿ ನೋಡ್ಬೇಕಂತ ಆಕ್ಷನ್ ಹೀರೋ ಬೇಡ ಅಂದ್ರು ರೊಮ್ಯಾಂಟಿಕ್ ಬೇಕಂದ್ರೆ ಆಕ್ಷನ್ ಬೇಕು ಫಸ್ಟ್ ಒನ್ ಹಿ ಇಸ್ ಅ ರೊಮ್ಯಾಂಟಿಕ್ ಹೀರೋ ಬಿಕಾಸ್ ಆಫ್ ದಟ್ ಆಮೇಲೆ ಅವನು ಆಕ್ಷನ್ ಹೀರೋ ಆಗ್ತಾನೆ ಅವ್ರು ಆಕ್ಷನ್ ಹೀರೋ ಅಂತಾನೆ ಹುಡುಗಿ ರೊಮ್ಯಾನ್ಸ್ ಮಾಡಕ್ ಒಪ್ಕೊಳ್ಳೋದು ಇವಾಗ ನನ್ಗೊಂದು ವಿಷಯ ಹೇಳಿ ನೀವು ಹೇಳ್ತಿದ್ದೀರಾ ಅವರು ರೊಮ್ಯಾಂಟಿಕ್ ಹೀರೋ ತುಂಬಾ ಇಷ್ಟ ಅಂತ ಅವರ ಮುಂಬರುವ ಚಿತ್ರಗಳು ನೀವು ಎಕ್ಸ್ಪೆಕ್ಟ್ ಮಾಡ್ತಾರಾ ಬರೀ ಆ ಸಿನಿಮಾ ಒಂದು ರೊಮ್ಯಾಂಟಿಕ್ ಸಿನಿಮಾ ಆಗಿರ್ಬೇಕು ಡಿಶುಮ್ ಏನು ಬೇಡ ಅಂತ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ರಾ ಚೂರ್ಪರ್ ಬೇಕು ಡಿಶುಮ್ ಬಟ್ ಜಾಸ್ತಿ ರೊಮ್ಯಾಂಟಿಕ್ ಬೇಕು ಒಪ್ಕೊಂಡ್ರು ಅವರು ಇವಾಗ ನಮ್ಮ ಹುಡುಗಿರೇನೋ ಒಂದ್ ಸ್ವಲ್ಪ ಒಪ್ಕೊಂಡ್ರು ಓಕೆ ಚೂರು ಪಾರು ಆಕ್ಷನ್ ಇರ್ಲಿ ಅಂತ ನೀವು ಪುನೀತ್ ರಾಜ್ಕುಮಾರ್ ಅವ್ರ ಸಿನಿಮಾ ಬರೀ ಆಕ್ಷನ್ ಸಿನಿಮಾ ಆಗಿರ್ಬೇಕು ನಮಗೆ ರೊಮ್ಯಾನ್ಸ್ ಬೇಡ ಅಂತ ಹೇಳ್ತಿದ್ರಾ ಅದೇ ಅವ್ರಿಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಟೈಟ್ಲ್ ಕೊಟ್ಟಿರೋದೇ ಪವರ್ ಸ್ಟಾರ್ ಅಂತ ಅದಕ್ಕೆ ಒಂದು ಫಿಲಮ್ ಅಲ್ಲಿ ಡೈಲಾಗ್ ಕೊಡ್ತಿದ್ದಾರೆ ಎಲೆಕ್ಟ್ರಿಕ್ ಕರೆಂಟ್ ನ ಮುಟ್ಬೋದು ಬಟ್ ಪವರ್ ಸ್ಟಾರ್ನ ಯಾವತ್ತೂ ಮುಟ್ಟಕ್ಕಾಗಲ್ಲ ಪವರ್ ಅಂದ್ರೆ ಕರೆಂಟ್ ಅಂತ ಅಷ್ಟೇ ತಿನ್ಕೊಬಿಡ್ರಿ ಪ್ರೀತಿನಲ್ಲೂ ಪವರ್ ಇರುತ್ತೆ ಪುನೀತ್ ರಾಜ್ಕುಮಾರ್ ರೊಮ್ಯಾಂಟಿಕ್ ಹೀರೋ ಆಗಿ ಇಷ್ಟ ಅಂತ ಈಗ ನೀವು ಪುನೀತ್ ರಾಜ್ಕುಮಾರ್ ಬಾಯ್ ಫ್ರೆಂಡ್ ಅಂದ್ಕೊಳ್ಳಿ ನಾನು ನಿಮ್ಗೆ ಬಂದು ರೇಗಿಸ್ತೀನಿ ಅವು ಪುನೀತ್ ರಾಜ್ಕುಮಾರ್ ಕಂದ ನೀ ಸುಮ್ಮನೆ ಹೋಗಪ್ಪ ಬೇಡ ಅಂತಾರ ಇಲ್ಲ ನಂಗೆ ಎರಡು ಒದ್ಬಿಟ್ಟು ಕಳಿಸ್ತಾರೆ ರೊಮ್ಯಾಂಟಿಕ್ ಬೇಡ ಅಲ್ಲಿ ಒಪ್ಕೊಳ್ತಾರೆ ನಿಮಗೆ ಹೊಡಿತಾರೆ ಏನು ಕೊಡ್ತಾರೆ ಅವ್ರಿಗೆ ನನ್ನ ಮೇಲಿರೋ ಲವ್ ಇಂದ ಮತ್ತೆ ನೀವು ಹೇಳ್ತೀವಿ ಬರೀ ರೊಮ್ಯಾಂಟಿಕ್ ಮಾತ್ರ ಇಷ್ಟ ಅಂತ ಆಕ್ಷನ್ ಬೇಡ ಅಂದ್ರಿ ಅಯ್ಯೋ ಬೇಕು ರೊಮ್ಯಾನ್ಸ್ ಅನ್ನೋದು ಬರೋದೇ ಲವ್ ಇಂದ ಸರ್ ಗೊತ್ತಾಯ್ತಾ ಲವ್ ಇಲ್ಲ ಅಂದ್ರೆ ರೊಮ್ಯಾನ್ಸ್ ಬರಲ್ಲ ಸರ್ ಅವ್ರು ನಿಮಗೆ ಹೊಡಿಯೋದು ಆಯ್ತಾ ಲವ್ ಅಲ್ಲಿ ಪವರ್ ಇದ್ರೇನೆ ಅವರು ಅಷ್ಟು ಲವ್ ಇಡೋದು ಅವ್ರ ಮೇಲೆ ನಾವು ಹೋಗಿ ರೇಗಿಸಿದ್ರೆ ಅಷ್ಟೇ ಪವರ್ ಅಲ್ಲಿ ಹೊಡಿತಾರೆ ಅದಕ್ಕೆ ಪವರ್ ಸ್ಟಾರ್ ಅಂತ ಅದು ಫಿಲಮ್ ಅಲ್ಲಿ ಅವರು ಡಬ್ ಮಾಡ್ತಾರೆ ಆದ್ರೆ ರೊಮ್ಯಾನ್ಸ್ ನ ಯಾರು ಡಬ್ ಮಾಡಕ್ಕಾಗಲ್ಲ ಹಿ ಇಸ್ ಅ ರಿಯಲ್ ರೊಮ್ಯಾಂಟಿಕ್ ಹೀರೋ ಹಿ ಮೇ ನಾಟ್ ಬಿ ಅ ರಿಯಲ್ ಆಕ್ಷನ್ ಹೀರೋ ಅವ್ರು ರಿಯಲ್ ಸಾಫ್ಟ್ ಅವ್ನು ರಿಯಲ್ ಆಗು ರೊಮ್ಯಾಂಟಿಕ್ ಹೀರೋ ಫಿಲಮ್ ಅಲ್ಲೂ ರೊಮ್ಯಾಂಟಿಕ್ ಹೀರೋ ಆದ್ರೆ ಆಕ್ಷನ್ ಫಿಲಮ್ ಅಲ್ಲ ರಿಯಲ್ ಲೈಫ್ ಅಲ್ಲಿ ಮೇ ಬಿ ನಾಟ್ ರಿಯಲ್ ಆಗಿ ಅವ್ರು ರೊಮ್ಯಾಂಟಿಕ್ ಅಂತ ನಿಂಗೆ ಹೆಂಗಮ್ಮ ಮಧುರ ಈ ಮಾತಾಡ್ಬಿಟ್ಟು ಹುಡುಗರ ಬಾಯಿ ಮುಚ್ಚಿಬಿಟ್ಟಿದ್ದೀರ ಅವ್ರು ಹೇಳಿದ್ರು ರೊಮ್ಯಾಂಟಿಕ್ ಇಲ್ದಲ್ಲೇ 2 ಮಕ್ಕಳು ಬರಲ್ಲ ಅಂದ್ರಲ್ಲ ಆ ಮಕ್ಕಳನ್ನು ಆ ರೊಮ್ಯಾಂಟಿಕ್ ವೈಫು ಇಬ್ರು ಕಾಪಾಡ್ಕೊಬೇಕು ಅಂದ್ರೆ ಪವರ್ ಅನ್ನೋ ಆಯುಧ ಅವ್ರ ಲೈಫಲ್ಲಿ ಇರಲೇಬೇಕು ಆ ಪವರ್ ಅನ್ನೋ ಆಯುಧ ಇಲ್ಲ ಅಂದ್ರೆ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಬೋದು
ಅವ್ರು ಹೇಳಿದ್ರು ಇವರು ನಿಮ್ಮ ಫ್ರೆಂಡು ಎಷ್ಟು ಪ್ರೀತಿನಲ್ಲಿ ಎಷ್ಟು ಪವರ್ ಅಷ್ಟೇ ಪವರ್ನಲ್ಲಿ ಹೊಡಿತಾರೆ ಅಂತ. ಸೊ ಫಸ್ಟ್ ಬಂದಿದ್ದು ಯಾವುದು ಪ್ರೀತಿ ರೊಮ್ಯಾಂಟಿಕ್, ಆಮೇಲೆ ನಿಮ್ದು ಆಕ್ಷನ್. ಏನೇ ಮಾಡಿದ್ರು ಸೇಫ್ ಗಾರ್ಡ್ ಪವರ್ ಇರಲೇಬೇಕು. ಅದಿಲ್ದಲೇ ಅದು ಹುಟ್ಟೋದಂಗೆ ಸರಿ ಇವಾಗ ರೋಡಲ್ಲಿ ಯಾರೋ ಜಗಳಾಡ್ತೀರಾ ಹೋಗಿ ಇದನ್ನ ಮಾಡ್ತೀರಾ. ಅದೇ ನಿಮ್ಮವ್ರು ಯಾರಾದ್ರೂ ಹೋಗ್ಬಿಟ್ರೆ ನಿಮ್ಮವ್ರು ಯಾರಾದ್ರೂ ಇದ್ರೆ ಹೋಗ್ತಾರೆ. ಏನಕ್ಕೆ ಹೋಗ್ತೀರಾ? ಬಿಕಾಸ್ ಆಫ್ ಲವ್. ಹಂಗೇನೇನೆ ಫಸ್ಟ್ ಎಲ್ಲ ಫಿಲಮ್ಗಳಲ್ಲಿ ನೋಡ್ರಿ, ಫಸ್ಟ್ ಏನು ಎಷ್ಟೇ ಬೇಡ್ಕೊಂಡ್ರು ಎಷ್ಟೇ ಇದು ಮಾಡಿದ್ರು ಲವ್ ಮಾಡಲ್ಲ. ಏನಾರ ಒಂದು ಆಕ್ಷನ್ ಫೈಟ್ ಮಾಡಿದ ತಕ್ಷಣ 10 ವರ್ಷ ಅಲ್ಲ 20 ವರ್ಷ ಜನ್ಮ ಅನುಬಂಧ ಬಿದ್ದೋಗ್ಬಿಡ್ತಾರೆ. ಫಸ್ಟ್ ಎಲ್ಲ ಮಾತಾಡ್ರಿ. ಇಷ್ಟು ಜನ ಹುಡುಗರು ಎಲ್ಲರೂ ಪುನೀತ್ ಅಭಿಮಾನಿಗಳು ತಾನೆ. ಅವ್ರು ಹಾಕೊಳ್ಳೋ ಬಟ್ಟೆಯಿಂದ ಹಿಡಿದು ಡ್ರೆಸ್ಸಿಂಗ್ ಸೆನ್ಸು, ಡಾನ್ಸಿಂಗ್ ಎಲ್ಲ ಫಾಲೋ ಮಾಡ್ತೀರಾ. ಅವ್ರ ಥರ ಪ್ರಪೋಸ್ ಯಾವುದಾದ್ರೂ ಹುಡುಗಿಗೆ ಮಾಡಿದ್ದೀರಾ? ನನಗೆ ಮಾಡಿದ್ರೆ ಪುನೀತ್ ರಾಜ್ಕುಮಾರೇ ಬಂದಿದ್ದಾರೆ ಅಂತ ನನಗೆ ಫೀಲ್ ಆಗಬೇಕು. ಹಂಗೆ ಮಾಡು. ಹಂಗೆ ಅನ್ಬೇಕಂದ್ರೆ ನೀವು ಕಣ್ಮುಚ್ಕೊಂಡು ಪಾಪ ಅವ್ರು ಪುನೀತ್ ರಾಜ್ಕುಮಾರ್ ಅಂತ ಫೀಲ್ ಮಾಡ್ಕೋಬೇಕು. ಇಲ್ಲಿ ಅವ್ರ ಹತ್ರ ಪವರೇ ಇಲ್ಲ, ನಡುಗ್ತಾ ಇದ್ದಾನೆ ಅವನು. ನನಗೆ ಪವರ್ ಇದೆ. ನಾನು ನಿನ್ನ ಮದುವೆ ಆಗಕ್ಕೆ ರೆಡಿ, ನೀನು ನನ್ನ ಜೊತೆ ಬರಕ್ಕೆ ರೆಡಿ. ನಾನು ನೋಡಿ ನಮ್ಮ ಅಪ್ಪ ಅಮ್ಮ ಕಾಯ್ತವ್ರೆ, ಬರ್ತೀಯಾ? ಇದು ರೊಮ್ಯಾಂಟಿಕ್ ಅನ್ನಲ್ಲ, ಓಕೆನಾ? ಇದು ಪ್ರಪೋಸ್ ಅನ್ನಲ್ಲ, ಇದು ಪ್ರಪೋಸ್ ಅನ್ನಲ್ಲ. ಪವರ್ ನೀವು ಈಗ ಇದು ಪವರ್ ಅಲ್ಲಿ ಏನಿದ್ರೆ ಗಲಾಟೆ, ರೊಮ್ಯಾಂಟಿಕ್ ಅಲ್ಲಿ ಸಾಫ್ಟು. ಪುನೀತ್ ಯಾವ ಫಿಲಮಲ್ಲೂ ಇಷ್ಟೊಂದು ಸ್ಟುಪಿಡಾಗಿ ಪ್ರಪೋಸ್ ಮಾಡಿಲ್ಲ. ಯಾವ ಫಿಲಮಲ್ಲೂ ಅವನ್ನ ನೀವೇಳಿದ್ರಿ ಯಾರು ಈ ತರ. ಒಂದ್ ನಿಮಿಷ ನಿಮ್ಗೂ ಮಾತಾಡಕ್ ಅವಕಾಶ ಕೊಡ್ತಾರೆ. ಅವ್ರನ್ನ ರೊಮ್ಯಾಂಟಿಕ್ ಹೀರೋ ಅಂತ ಕರೆಯೋದು ಯಾಕೆ ಅಂದ್ರೆ ಅವ್ರು ಎಕ್ಸ್ಪ್ರೆಸ್ ಮಾಡುವಾಗ ಅವ್ರ ಕಣ್ಣು ನೋಡಿದ್ದೀರಾ, ಅವ್ರ ಎಕ್ಸ್ಪ್ರೆಷನ್ ನೋಡಿದ್ದೀರಾ? ಈ ತರ ಯಾರು ನಾನು ನಿನ್ ಲವ್ ಮಾಡ್ತೀನಿ, ನೀನ್ ನನ್ನ ಲವ್ ಮಾಡ್ತೀಯ ಅಂತ ಅವ್ರು ಯಾವತ್ತೂ ಕೇಳಿಲ್ಲ. ಎಕ್ಸ್ಕ್ಯೂಸ್ ಮೀ, ಇಲ್ಲೇ ಇದೆ ಉತ್ತರ. ಈಗ ನೀವ್ ಹೇಳಿದ್ರಲ್ಲ ಅವ್ರ ತರ ಯಾರು ಪ್ರಪೋಸ್ ಮಾಡಲ್ಲ ಅಂತ. ಅವ್ರ ತರ ಪ್ರಪೋಸ್ ಮಾಡ್ದಕ್ ಆಗ್ದಿದ್ದಕ್ಕೆ ಪವರ್ ಸ್ಟಾರ್ ಅಂತ ಕೊಟ್ಟಿರೋದು. ಅರ್ಥ ಆಯ್ತಾ? ಕೂತ್ಕೊಳ್ರಿ. ತುಂಬಾ ಮಾತಾಡಿದ್ರಿ, ತುಂಬಾ ಪವರ್ ತೋರಿಸಿದ್ರಿ, ಆದ್ರೆ ಪ್ರಪೋಸ್ ಮಾಡಕ್ ಮಾತ್ರ ಒಬ್ರು ಕೈಯಲ್ಲೂ ಆಗಿಲ್ಲ. ಇವತ್ತಿನ ಪವರ್ ಸ್ಟಾರ್ ಪವರ್ ಟಾಕ್ ಕಾರ್ಯಕ್ರಮದಲ್ಲಿ ಫಸ್ಟ್ ಸೆಗ್ಮೆಂಟ್ ಪುನೀತ್ ರಾಜ್ಕುಮಾರ್ ಅವರು ಆಕ್ಷನ್ ಹೀರೋ ಆಗಿ ಸೂಪರ, ರೊಮ್ಯಾಂಟಿಕ್ ಹೀರೋ ಆಗಿ ಸೂಪರ ಈ ರೌಂಡ್ ಅಲ್ಲಿ ಗೆದ್ದಿರೋದು. That's right, ನಮ್ಮ ಗರ್ಲ್ಸ್. ಸೊ ಹಾಗಾದ್ರೆ ನಮ್ಮ ಸೆಕೆಂಡ್ ಸೆಗ್ಮೆಂಟ್ ಅಲ್ಲಿ ಮೀಟ್ ಮಾಡೋಣ. ಎಲ್ಲೂ ಹೋಗ್ಬೇಡಿ, ಸ್ಟೇ ಟ್ಯೂನ್ ಟು ಪವರ್ ಸ್ಟಾರ್ ಪವರ್ ಟಾಕ್. ಅಶ್ವಿನಿ ಮ್ಯಾಮ್, 1 ಸೆಕೆಂಡಿಗೆ ದಯವಿಟ್ಟು ಕಣ್ಣು ಮುಚ್ಕೊಂಡ್ಬಿಡಿ. ಗುಡ್.